ಬೇಸಿಗೆ ಶುರುವಾಗ್ತಾ ಇದೆ. ಹಾಗಾಗಿ ಅಲರ್ಜಿ ಸಮಸ್ಯೆಗಳು ಹೆಚ್ಚಾಗ್ತಾ ಇರೋದ್ರಿಂದ ಮನೆಯಲ್ಲಿಯೇ ಕೆಲವು ಮದ್ದುಗಳನ್ನ ಮಾಡುವ ಮೂಲಕ ದೇಹವನ್ನ ರೋಗಗಳಿಂದ ರಕ್ಷಣೆ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ದೈನಂದಿನ ಆಹಾರ ಕ್ರಮದಲ್ಲಿ ಪುದೀನಾವನ್ನ ಸೇರಿಸುವುದರ ಮೂಲಕ ಈ ರೀತಿಯ ಸಮಸ್ಯೆಗಳಿಂದ ದೂರವಿರಬಹುದಾಗಿದೆ. ಅದೇಗೆ ಅಂತ ಹೇಳ್ತೀವಿ ನಿಮ್ಮ ಅಶ್ವ ಹೆಲ್ತ್ ನಲ್ಲಿ. ನಾನು ಡೈನಾ ಕೂರ್ಗ್. ಪುದೀನಾವನ್ನ ಅನಾದಿ ಕಾಲದಿಂದಲೂ ಬಳಸುತ್ತಾ ಬರಲಾಗ್ತಾ ಇದ್ದು ಮಾನವನಿಗೆ ತಿಳಿದಿರುವ ಅತ್ಯಂತ ಹಳೆಯ ಗಿಡಮೂಲಿಕೆಗಳಲ್ಲಿ ಇದು ಕೂಡ ಒಂದು. ಇದರಲ್ಲಿರುವ ಗಮನಾರ್ಹ ಔಷಧೀಯ ಗುಣಗಳು ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಸಹಕಾರಿಯಾಗಿದೆ. ಹಾಗಾದ್ರೆ ಇದರ ಸೇವನೆ ಮಾಡೋದ್ರಿಂದ ಏನೇನು ಪ್ರಯೋಜನ ಇದೆ ಅಂತ ನೋಡೋದಾದ್ರೆ, ಪುದೀನಾ ಎಲೆಗಳಲ್ಲಿ ಪಾಲಿಫಿನಾಲ್ಗಳು ಸಮೃದ್ಧವಾಗಿದೆ. ಅಲ್ಲದೆ ಇದರ ಎಲೆಗಳಲ್ಲಿರುವ ಅಂಶವು ಕೊಬ್ಬಿನ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ಪುದೀನಾ ದೇಹಕ್ಕೆ ಅತ್ಯಂತ ಪ್ರಯೋಜನಕಾರಿ ಎನ್ನಲಾಗುತ್ತೆ. ಇದರ ರಸವು ಕಹಿಯಾಗಿದ್ರೂ ಇದು ಅನೇಕ ರೀತಿಯ ಆರೋಗ್ಯ ಪ್ರಯೋಜನಗಳನ್ನ ಹೊಂದಿದೆ. ನಿಮಗೆ ಇದರ ರಸ ಸೇವನೆ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ರೆ ಇದರ 4 ಅಥವಾ 5 ತಾಜಾ ಎಲೆಗಳನ್ನ ಕೂಡ ಜಗಿದು ತಿನ್ನಬಹುದು. ಹಾಗಾದ್ರೆ ಇದನ್ನ ಯಾವಾಗ ಸೇವನೆ ಮಾಡಬೇಕು, ಎಷ್ಟು ಬಾರಿ ಸೇವನೆ ಮಾಡಬೇಕು ಎನ್ನುವುದನ್ನ ಮೊದಲು ತಿಳ್ಕೊಳ್ಳಿ. ಸಾಮಾನ್ಯವಾಗಿ ಪುದೀನಾ ಎಲೆಗಳನ್ನ ದಿನಕ್ಕೆ 2 ಬಾರಿ ಜಗಿದು ತಿನ್ನಬೇಕು. ಇದರಿಂದ ಸಾಕಷ್ಟು ಪ್ರಯೋಜನಗಳಾಗತ್ತೆ. ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ದುರ್ಬಲವಾಗಿದ್ರೆ ಅಥವಾ ಗ್ಯಾಸ್ ಮತ್ತು ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ರೆ ಪುದೀನಾ ಎಲೆ ಸಂಜೀವನಿಯಾಗಿ ಕೆಲಸ ಮಾಡುತ್ತೆ. ಈ ಎಲೆಗಳು ಉತ್ಕರ್ಷಣ ನಿರೋಧಕಗಳನ್ನ ಹೊಂದಿರುತ್ತೆ. ಇದು ರೋಗ ನಿರೋಧಕ ಶಕ್ತಿಯನ್ನ ಕೂಡ ಹೆಚ್ಚಿಗೆ ಮಾಡುತ್ತೆ. ಜೊತೆಗೆ ಈ ಪುದೀನಾ ಎಲೆಗಳು ಮುಟ್ಟಿನ ಸಮಯದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಹೊಟ್ಟೆ ನೋವು, ಉರಿಯೂತ ಮತ್ತು ಬೆನ್ನು ನೋವಿಗೆ ಮುಕ್ತಿ ನೀಡುತ್ತೆ. ಅಲ್ಲದೆ ದೇಹಕ್ಕೆ ವಿಶ್ರಾಂತಿ ನೀಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಇನ್ನು ಬಾಯಿಯಿಂದ ಯಾವಾಗಲೂ ಕೊಳಕು ವಾಸನೆ ಅಥವಾ ದುರ್ನಾತ ಬರ್ತಾ ಇದ್ರೆ ಪುದೀನಾ ಎಲೆಗಳು ಈ ಸಮಸ್ಯೆಗೆ ರಾಮಬಾಣವಾಗಿದೆ. ಇದನ್ನ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಬಾಯಿಯಲ್ಲಿರುವ ರೋಗಾಣುಗಳು ಸಾಯುತ್ತೆ. ಇನ್ನು ಕೊಳಕು ವಾಸನೆ ಬರೋದಿಲ್ಲ. ಈ ಎಲೆಗಳು ಮಾರುಕಟ್ಟೆಗಳಲ್ಲಿ ಸುಲಭವಾಗಿ ಲಭ್ಯವಿದ್ದು ಮನೆಯಲ್ಲಿಯೂ ಬೆಳೆಸಬಹುದು. ಜೊತೆಗೆ ಇದು ಅಗ್ಗವೂ ಕೂಡ ಹೌದು. ಹಾಗಾಗಿ ಪ್ರತಿದಿನ ಬೆಳಗ್ಗೆ 3 ರಿಂದ 4 ತಾಜಾ ಎಲೆಗಳನ್ನ ಜಗಿದು ತಿನ್ನಿರಿ. ಪ್ರಯೋಜನಗಳನ್ನ ನೀವೇ ನೋಡಬಹುದು. ಇದೇ ರೀತಿಯ ಆರೋಗ್ಯ ಸಂಬಂಧಿ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವ ಹೆಲ್ತ್.